PSI ಪರೀಕ್ಷೆಯಲ್ಲಿ ನಡೆದಂತ ಅಕ್ರಮ ರಾಜ್ಯದಲ್ಲಿ ನಡೆದಂತ ಅತಿ ದೊಡ್ಡ ಪರೀಕ್ಷಾ ಅಕ್ರಮ ಅಂತಲೂ ಕೂಡ ಇದನ್ನ ಕರೀತಾರೆ. ಸದ್ಯ PSI ಪ್ರಕರಣದಲ್ಲಿ 12 ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಜಾರಿ ಮಾಡಲಾಗಿದೆ. CIDಯಿಂದ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಜಾರಿ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಿಯೋನಿಕ್ಸ್ ಸಂಸ್ಥೆಗೆ ನಡೆಸಲಾಗ್ತಾ ಇದ್ದಂತ FDA ಪರೀಕ್ಷೆ ಹಾಗೆ ಕೇಂದ್ರದಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಬ್ಲೂಟೂತ್ ಬಳಸಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರಿತಾ ಇದ್ರಂತೆ. 12 ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಜಾರಿ ಮಾಡಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಿಯೋನಿಕ್ಸ್ ಸಂಸ್ಥೆಗೆ ನಡೆಸಲಾಗ್ತಾ ಇದ್ದಂಥ FDA ಪರೀಕ್ಷೆ ಅಕ್ಟೋಬರ್ ತಿಂಗಳಲ್ಲಿ ಕಲಬುರಗಿ ಹಾಗೂ ಯಾದಗಿರಿಯಲ್ಲಿ ಈ ಪರೀಕ್ಷೆ ನಡೆದಿತ್ತು. ಪರೀಕ್ಷಾ ಕೇಂದ್ರದಲ್ಲಿ ಬ್ಲೂಟೂತ್ ಬಳಸಿ ಪರೀಕ್ಷೆಯನ್ನು ಅಭ್ಯರ್ಥಿಗಳು ಬರಿತಾ ಇದ್ರು. FDA ಪರೀಕ್ಷೆಯನ್ನು ಅಭ್ಯರ್ಥಿಗಳು ಬ್ಲೂಟೂತ್ ಬಳಸಿ ಬರಿತಾ ಇದ್ರಂತೆ. ಕಲಬುರಗಿ ಅಶೋಕನಗರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು. ಬಳಿಕ ಪ್ರಕರಣವನ್ನು CIDಗೆ ರಾಜ್ಯ ಸರ್ಕಾರ ವಹಿಸಿತ್ತು. CIDಯಿಂದ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಜಾರಿ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. PSI ನೇಮಕಾತಿ ಪರೀಕ್ಷೆ ವೇಳೆ ಅಕ್ರಮ ಪ್ರಕರಣ ಹಿನ್ನೆಲೆ PSI ಪ್ರಕರಣದಲ್ಲಿ 12 ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಜಾರಿ ಮಾಡಲಾಗಿದೆ. CIDಯಿಂದ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಜಾರಿ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಿಯೋನಿಕ್ಸ್ ಸಂಸ್ಥೆಗೆ ನಡೆಸಲಾಗ್ತಾ ಇದ್ದಂಥ FDA ಪರೀಕ್ಷೆ ಇದು. ಈ ಪರೀಕ್ಷಾ ಕೇಂದ್ರದಲ್ಲಿ ಬ್ಲೂಟೂತ್ ಅನ್ನು ಬಳಸಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರಿತಾ ಇದ್ರು. ಸದ್ಯ ಈ ಸಂಬಂಧ ಕೋಕಾ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ CID ಅಧಿಕಾರಿಗಳು. ಆರೋಪಿಗಳ ವಿರುದ್ಧ ಬರೋಬ್ಬರಿ 12 ಆರೋಪಿಗಳ ವಿರುದ್ಧ ಇಲ್ಲಿ ಕೋಕಾ ಕಾಯ್ದೆಯನ್ನು ಜಾರಿ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಸದ್ಯ 12 ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಏನಿದೆ? ವಿಶ್ವನಾಥ್, ನನ್ನ ಧ್ವನಿ ಕೇಳಿಸಿದ್ಯಾ? ಈಗಾಗಲೇ ಪರೀಕ್ಷೆಗಳಲ್ಲಿ ಅಕ್ರಮ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಲವರನ್ನ ಬಂಧಿಸಿ ವಿಚಾರಣೆ ನಡೆಸಿ ಒಂದು ಪ್ರಕರಣವನ್ನ CIDಗೂ ಕೂಡ ವರ್ಗಾವಣೆ ಮಾಡಿದ್ರು. ಸದ್ಯಕ್ಕೆ KIE ಇಂದ ನಡೆಸಲಾಗ್ತಾ ಇರುವಂತಹ ಕಿಯೋನಿಕ್ಸ್ ಸಂಸ್ಥೆಗೆ ಪರೀಕ್ಷೆ ನಡೆಸಲಾಗ್ತಾ ಇತ್ತು. FDA ಪರೀಕ್ಷೆ ಅಕ್ಟೋಬರ್ 28ರಂದು ಈ ಒಂದು ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಪರೀಕ್ಷೆ ಕೂಡ ನಡೆದಿತ್ತು. ಈ ಸಂದರ್ಭದಲ್ಲಿ ಬ್ಲೂಟೂತ್ ಅನ್ನ ಬಳಸಿಕೊಂಡು ಪರೀಕ್ಷೆಯನ್ನ ಬರೆಯುವಂತಹ ವಿದ್ಯಾರ್ಥಿಗಳು ಅನ್ನೋ ಒಂದು ಅನುಮಾನದ ಮೇರೆಗೆ 12 ವಿದ್ಯಾರ್ಥಿಗಳು ಹಾಗೂ RT ಪಾಟೀಲ್ ಸಹಚರನನ್ನು ಕೂಡ ಬಂಧಿಸಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿತ್ತು. ತದನಂತರ ಕಲಬುರಗಿ ಅಶೋಕನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಬಳಿಕ ಪ್ರಕರಣವನ್ನ ಹೆಚ್ಚಿನ ತನಿಖೆಗಾಗಿ ಸರ್ಕಾರ CIDಗೂ ಕೂಡ ವಹಿಸಿತ್ತು. ಹೀಗಾಗಿ CIDಯಿಂದ ಆರೋಪಿಗಳ ವಿರುದ್ಧವಾಗಿ ಕೋಕಾ ಕಾಯ್ದೆ ಜಾರಿಯಾಗಿರುವಂತದ್ದು. ಅಂತಂದ್ರೆ ಪದೇ ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾದಂತಹ ಹಿನ್ನೆಲೆಯಲ್ಲಿ ಕೋಕಾ ಕಾಯ್ದೆಯನ್ನು ಕೂಡ ಪ್ರಯೋಗ ಮಾಡಲಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ RD ಪಾಟೀಲ್, ಸಂತೋಷ್ ಹೊಟ್ಟಳ್ಳಿ, ಶಿವಕುಮಾರ್, ಸಿದ್ದರಾಮ ಕೋಳಿ, ರವಿಕುಮಾರ್, ಬಸವರಾಜ್ ಯಳವಾರ, ಶಶಿಧರ್, ಚಂದ್ರಕಾಂತ್ ಹಾಗೇನೆ ಬಸಣ್ಣ, ಸಾಗರ್, ರಹೀಂ, ರವಿಕುಮಾರ್ ವಿರುದ್ಧ ಕೋಕಾ ಕಾಯ್ದೆ ಪ್ರಯೋಗವಾಗಿರುವಂತದ್ದು. ಪ್ರಮುಖವಾಗಿ ಈ ಕೋಕಾ ಕಾಯ್ದೆಯಲ್ಲಿ ಪ್ರಮುಖವಾದಂತಹ ಕೆಲವೊಂದು ಅಂಶಗಳನ್ನ ನೋಡೋದಾದ್ರೆ, ಈ ಕೋಕಾ ಕಾಯ್ದೆ ಅಪ್ಲೈ ಆದ ನಂತರ ಯಾವುದೇ ರೀತಿಯಲ್ಲೂ ಕೂಡ 1 ವರ್ಷದವರೆಗೂ ಕೂಡ ಯಾವುದೇ ಬೇಲ್ ಕೂಡ ಸಿಗೋದಿಲ್ಲ, ಜಾಮೀನು ಸಿಗೋದೇ ಇಲ್ಲ ಯಾವುದೇ ಆಯಾಮದಲ್ಲೂ ಹೋದ್ರೂ ಕೂಡ. ತದನಂತರ ಈ ಒಂದು ಕೇಸನ್ನ ಅಂತಂದ್ರೆ ಹೈಕೋರ್ಟ್ ನಿಂದಲೇ ಸ್ಕ್ವಾಶ್ ಮಾಡಿಸ್ಕೊಳ್ಬೇಕಾಗತ್ತೆ. ಹೈಕೋರ್ಟ್ ನಲ್ಲೇ ವಿಚಾರಣೆಯನ್ನು ಕೂಡ ನಡೆಸ್ಕೊಳ್ಬೇಕಾಗತ್ತೆ. ಅದನ್ನ ಬಿಟ್ಟು ಹೈಕೋರ್ಟ್ ಅನ್ನು ಬಿಟ್ಟು ಕೆಳ ಹಂತದ ಯಾವುದೇ ನ್ಯಾಯಾಲಯದಲ್ಲೂ ಕೂಡ ಇದಕ್ಕೆ ಯಾವುದೇ ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಹಾಗೇನೆ ಮುಂದಿನ ಕಾನೂನಾತ್ಮಕ ಹೋರಾಟಗಳೇನಿದೆ ಅವನ್ನೆಲ್ಲವನ್ನು ಕೂಡ ಯಾರು ಆರೋಪಿಗಳು ಮಾಡೋದಕ್ಕೆ ಆಗೋದೇನೇ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಹೈಕೋರ್ಟ್ ನಲ್ಲೇ ಕೇಸ್ಗಳನ್ನ ವಿಚಾರಣೆ ನಡೆಸಬೇಕಾಗತ್ತೆ. ಅದರಲ್ಲೂ ಕೂಡ ಏನಾದ್ರೂ ಕೇಸನ್ನ ಸ್ಕ್ವಾಶ್ ಮಾಡಿಸ್ಕೊಳ್ಬೇಕಾದ್ರೆ ಅಲ್ಲೂ ಕೂಡ ಹೋಗಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸ್ಕ್ವಾಶ್ ಅನ್ನ ಮಾಡಿಸ್ಕೊಳ್ಬೇಕು. ಆದ್ರೆ 1 ವರ್ಷದವರೆಗೂ ಕೂಡ ಯಾವುದೇ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಇಲ್ಲಿ ಈ ಆರೋಪಿಗಳಿಗೆ ಸಹಕಾರಿ ಕೂಡ ಆಗೋದಿಲ್ಲ, ಅದಕ್ಕೆ ಅವಕಾಶ ಕೂಡ ಇರೋದಿಲ್ಲ. ಹೀಗಾಗಿ ಪದೇ ಇಂತಹ ಅಕ್ರಮಗಳಲ್ಲಿ ಭಾಗಿಯಾಗ್ತಾ ಇರುವಂತಹ ಆರೋಪಿಗಳ ವಿರುದ್ಧವಾಗಿ ಈಗ CID ಕೋಕಾ ಕಾಯ್ದೆಯನ್ನ ಜಾರಿ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಸಂಪತ್, ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.